ಸಾರಿ ಮೇಡಮ್. ಸುಳ್ಳು ಹೇಳೋರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಮೇಡಮ್ ನಾನು ಸೊಪ್ಪಂಗೆ ಆ ತರ ಏನು ತಪ್ಪು ಮಾಡಿರಲ್ಲ ಮೇಡಮ್. ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಬಂದ್ರೆ ನಿನ್ ಕೆಲ್ಸನೂ ಕಳ್ಕೊತ್ಯ. ನೆನ್ಪಿರ್ಲಿ. ಮಿಥಿಲಾ, ರೇವತಿ ಅಕ್ಕ ಸಿಕ್ಕಿದ್ಮೇಲೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋಣ. ಈಗ ಮಲ್ಲಿನ ಮನೆಯಿಂದ ಆಚೆ ಹಾಕೋ ಅವಶ್ಯಕತೆ ಇದೆಯಾ? ಓಹೋ, ಹೇಳದ್ ನೋಡಿದ್ರೆ ರೇವತಿ ಅಕ್ಕ ಸಿಕ್ಕದ್ಮೇಲೆ ಮಲ್ಲಿ ಪರವಾಗಿ ಮಾತಾಡ್ತಾರೆ ಅನ್ನೋ ಹಾಗೆ. ಅವ್ರು ಮಾತಾಡೋ ಪರಿಸ್ಥಿತಿಲಾದ್ರೂ ಇದಾರ? ಮಿಥಿಲಾ, ತುಡುಕ್ಬೇಡ. ಮೇಡಮ್, ಒಂದ್ಸಲ ನನ್ನ ಮಾತು ಕೇಳಿ. ನಾನು ರೇವತಿ ಅಮ್ಮನ. ಅವಳು ನಿನ್ನಮ್ಮ ಅಲ್ಲ, ನನ್ನಮ್ಮ. ನೀನ್ ಟಚ್ ಮಾಡಿದ್ದು ನನ್ನ ಅಮ್ಮನ ಎಮೋಷನ್. ಅದ್ರಿಂದ ನೀನ್ ಪಾರಾಗಕ್ ಸಾಧ್ಯನೇ ಇಲ್ಲ. ಡ್ರೈವರ್. ಮೇಡಮ್, ನನ್ನ ಮಾತು ಸ್ವಲ್ಪ ಕೇಳಿ. ರೇವತಿ ಅಮ್ಮನ್ಗೆ ಊಟ ಕೊಟ್ಮೇಲೆ ನಾನು ಲಾಕ್ ಮಾಡ್ಕೊಂಡ್ ಬಂದೆ ಮೇಡಮ್. ನನಗೆ ಚೆನ್ನಾಗಿ ನೆನಪಿದೆ ಮೇಡಮ್. ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್. ರೇವತಿ ಅಮ್ಮಂಗೆ ನಾನು ಏನು ಮಾಡಿಲ್ಲ ಮೇಡಮ್. ಪ್ಲೀಸ್ ಮೇಡಮ್. ಮೇಡಮ್, ನನ್ನ ಮಾತು ಕೇಳಿ ಮೇಡಮ್. ಮೇಡಮ್ ಮೇಡಮ್ ಮೇಡಮ್, ರೇವತಿ ಮೇಡಮ್ ಎಲ್ಲಿದ್ರು ನಾನು ಹುಡ್ಕೊಂಡ್ ಬರ್ತೀನಿ ಮೇಡಮ್. ಪ್ಲೀಸ್ ಮೇಡಮ್, ಒಂದೇ ಒಂದು ಅವಕಾಶ ಕೊಡಿ ಮೇಡಮ್. ಇವಳಿನ ನಮ್ಮನೆ ಹತ್ರ ಕಾಣಿಸ್ಕೊಳ್ಬಾರ್ದು, ಕಾಲು ಇಡ್ಲಬಾರ್ದು. ಇದು ನನ್ನ ಆರ್ಡರ್. ನಡಿ. ಮನೆ ಒಳಗೆ ಯಾರ್ಯಾರನ್ನೋ ಕಾಲಿಡಕ್ ಬಿಟ್ರೆ ಹೀಗೆ ಆಗೋದು. ಶಾಶ್ವತಿ, ಆಗ್ಲೇ ಏನೋ ಹೇಳಿದ್ದಲ್ಲ, ಬೇರೆಯವ್ರ ವಿಚಾರಕ್ಕೆ ಮೂಗು ತೂರ್ಸೋದು ಅದೇ ಅಲ್ವಾ? ಹಾಗಾದ್ರೆ ಈಗ ನೀನ್ ಮಾಡಿದ್ದೇನು? ನಾನೇನ್ ಮಾಡಿದೆ? ಮಿಥಿಲಾ ಊಟ ಕೊಡಕ್ ಬರ್ತಿದ್ಲು ತಾನೆ, ಅದ್ ಗೊತ್ತಿದ್ದು ರೇವತಿ ಅವ್ರ ರೂಮ್ಗೆ ಆ ಕೆಲ್ಸದೊಳನ್ನ ಯಾಕೆ ಕಳಿಸ್ದೆ? ಓ, ಕೆಲಸದೊಳಗೆ ಮಿಥಿಲಾ ಸ್ಥಾನ ಕೊಡಕ್ ಹೋದ. ಈಗೇನಾಯ್ತು? ಅಕ್ಕ, ಅದೆಲ್ಲ ಮುಗ್ದೋದ್ ಕತೆ. ಈಗ ಯಾಕದೆಲ್ಲ? ವಿಚಾರಣೆ ಮಾಡ್ಬೇಕಾದಾಗ ಮಾಡ್ಲೇಬೇಕು ಅಲ್ವಾ ವೈಜಯಂತಿ? ನೀವೇ ಅಲ್ವಾ ಹೇಳಿದ್ದು. ಈಗ ನಾನು ವಿಚಾರಿಸ್ತಿದ್ದೀನಿ, ನೀವ್ ಹೇಳಿ. ಕೆಲಸದೊಳನ್ನ ತಲೆ ಮೇಲೆ ಕೂರ್ಸಿದ ಪರಿಣಾಮ ಏನಾಯ್ತು? ರೇವತಿ ಅವ್ರಿಗೆ ಏನೂ ಆಗಿರಲ್ಲ. ಖಂಡಿತವಾಗ್ಲೂ ಅವ್ರು ಸಿಕ್ಕೇ ಸಿಗ್ತಾರೆ. ಮುಂದೇನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಈಗ ಪಂಜರದಲ್ಲಿರೋ ಪಕ್ಷಿ ಹಾರ್ ಹೋಗಿದೆ. ಬೆಕ್ಕಿನ ಕೈಗೋ ಗಿಡಗನ ಕೈಗೋ ಸಿಕ್ಕಿದ್ರೆ ಆ ಪಾಪ ನಿಮ್ಮನ್ನು ಸುತ್ತಕೊಳ್ಳುತ್ತೆ. ವೈಜೋತ್ಗೆ, ನಂಗೆ ಯಾಕೋ ಈ ಭವಾನಿ ಅತ್ತಿಗೆ ಮೇಲೇನೆ ಡೌಟ್. ಏನ್ ಹೇಳ್ತಿದ್ಯಾ ಶಾಶ್ವತಿ? ಅದಕ್ಕೆ ಮಲ್ಲಿ ಅಷ್ಟೊಂದು ಬೇಜವಾಬ್ದಾರಿ ಹುಡುಗಿ ಅಂತ ನನಗನ್ನಿಸ್ತಿಲ್ಲ. ಅವಳು ರೇವತಿ ಅಕ್ಕನ ರೂಮ್ನ ಹಾಗೆ ಓಪನ್ ಮಾಡಿ ಬಿಟ್ಟು ಬಂದಿದ್ದಾಳೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಭವಾನಿ ಅತ್ತಿಗೆನೇ ಏನಾದರೂ ಡೋರ್ನ ಓಪನ್ ಮಾಡಿರ್ಬೋದಾ? ಏನ್ ಹೇಳ್ತಿದ್ಯಾ ಶಾಶ್ವತಿ? ಭವಾನಿ ಅಕ್ಕನ್ಗೆ ರೇವತಿ ಅವ್ರ ಮೇಲೆ ಎಂತ ಕೋಪ? ರೇವತಿ ಅಕ್ಕನ ಮೇಲೆ ಕೋಪ ಇಲ್ಲ, ಆದ್ರೆ ಮಲ್ಲಿ ಮೇಲೆ ಇದೆಯಲ್ಲ. ಶಾಶ್ವತಿ, ಭವಾನಿ ಅಕ್ಕನ ಮಾತು ಹೊರಟಿರ್ಬೋದು, ಆದ್ರೆ ಇನ್ನೊಬ್ಬರಿಗೆ ಕೇಡು ಬಯಸೋ ಮನಸ್ಥಿತಿ ಅವ್ರಿಗಿಲ್ಲ. ಇಲ್ಲ ಅದಕ್ಕೆ ನನಗೆ ಯಾಕೋ ಇದನ್ನ ನಂಬಕ್ಕಾಗ್ತಿಲ್ಲ. ನೋಡು, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ.
ಮಿಥಿಲಾ ಮೇಡಮ್ ಮನೆಗೆ ಕುಕ್ ಬೇಕು. ಆ ಕುಕ್ ಯಾರು ಗೊತ್ತಾ? ನೀನೇ. ಹಬ್ಬಾ ಮನೆ ಎಷ್ಟು ದೊಡ್ಡದಾಗಿದೆ. ಅಪ್ಪ ದೇವ್ರೆ, ಈ ಮನೆ ಎಷ್ಟು ದೊಡ್ಡದಾಗಿದ್ಯೋ ಈ ಮನೆಯವ್ರ ಮನ್ಸು ಅಷ್ಟೇ ದೊಡ್ಡದಾಗಿರೋ ತರ ನೋಡ್ಕೊಳಪ್ಪ. ಇಷ್ಟು ಬೇಗ ಈ ಮನೆ ಋಣ ಮುಗ್ದೋಯ್ತು ಅಂತ ನಂಗೆ ನಂಬಕ್ಕೆ ಆಗ್ತಿಲ್ಲ. ನಂದಿ, ಈ ಮನೆಗೆ ಒಳ್ಳೇದಾಗ್ಲಿ. ರೇವತಿ ಮೇಡಮ್ ಎಲ್ಲೇ ಇದ್ರು ಅವ್ರನ್ನ ಸೇಫ್ ಆಗಿರೋ ತರ ನೀನೇ ನೋಡ್ಕೋಬೇಕು. ನಿನಗ್ ಸಾಕು ಅನ್ನೋಷ್ಟು ಜಲೇಬಿನ ನೈವೇದ್ಯಕ್ಕೆ ಇಡ್ತೀನಿ. ಪ್ಲೀಸ್ ರೇವತಿ ಅಮ್ಮನ ಸೇಫ್ ಆಗಿ ಮನೆಗೆ ಸೇರ್ಸು. ಅಕ್ಕ, ಯಾಕೋ ಬೇಜಾರಾಗಿದ್ಯಾ? ನನ್ಗೇನು ಆಗಿಲ್ಲ ದತ್ತು. ಹೌದೌದು, ಕೆಲ್ಸ ಹೋದ್ರು ಏನು ಆಗದಿರೋ ತರ ಇರೋಕೆ ನಿನ್ ಕೈಲಿ ಮಾತ್ರ ಸಾಧ್ಯ. ದತ್ತು, ಈಗ ಇದನ್ನೆಲ್ಲ ಮಾತಾಡಕ್ಕಲ್ಲ ನೀನು ಇಲ್ಲಿ ಕರ್ಸಿದ್ದು. ಮತ್ತಿನ್ನೇನಿಕೆ? ರೇವತಿ ಮೇಡಮ್ನ ಹುಡುಕ್ಬೇಕು. ನಿಂಗೇನ್ ತಲೆ ಕೆಟ್ಟಿದ್ಯಾಕ? ಆ ಮನೆಯವರು ಅಷ್ಟೊಂದೆಲ್ಲ ಅಂತೂ ನೀನ್ ಹೊರಗೆ ಹಾಕಿದ್ದಾರೆ. ನೀನ್ ಇನ್ನೂ ಅವ್ರಗಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಮಿಥಿಲಾ ಮೇಡಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ಮಾಡ್ತಿದ್ರು ದತ್ತು. ಅಮ್ಮ ಅಂದ್ರೆ ಅವ್ರಿಗೆ ಪ್ರಾಣ. ಅವ್ರ ಪ್ರಾಣ ಅವರೇ ಹುಡುಕೋತಾರೆ ಬಿಡು. ಕಾಸಿದೆ, ಜನ ಕಳಿಸ್ತಾರೆ, ಹುಡುಕ್ಸ್ಕೋತಾರೆ. ನಮ್ಗೆ ಯಾಕೆ ಬೇಕದು? ನಿಂಗೂ ಆ ಮನೆಗೂ ಏನ್ ಸಂಬಂಧ? ಈಗೇನು ಸಂಬಂಧ ಇಲ್ದಿದ್ರೆ ಇನ್ನು ಹುಡ್ಕಕ್ ಬರಲ್ವಾ? ಸರಿ ಬಿಡು, ನಾನೇ ಹೋಗ್ತೀನಿ. ಅಕ್ಕ, ಮನೆಯವ್ರಿಗೆ ಸಿಗ್ದೇದವ್ರು ನಮ್ ಕೈಗೆ ಸಿಗ್ತಾರ? ಅಷ್ಟಕ್ಕೂ ಅವ್ರ ಬಗ್ಗೆ ನಿಂಗೇನು ಗೊತ್ತಿಲ್ವಲ್ಲ.